KLE ಹೆಲ್ತ್ ಗೈಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದು ಒಂದು ಉತ್ತಮ ಅವಕಾಶ ವೈದ್ಯರೊಂದಿಗೆ ಮಾತನಾಡಲಿಕ್ಕೆ. ಇವತ್ತಿನ ವಿಷಯ ಲಸಿಕೆಗಳ ಮಹತ್ವದ ಕುರಿತು, ವ್ಯಾಕ್ಸಿನೇಷನ್ ಇಂಪಾರ್ಟೆನ್ಸ್ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ಮಾಧವ್ ಪ್ರಭು ಸರ್ ಅವರು. ಡಾಕ್ಟರ್ ಸರ್, ಆರಂಭದಲ್ಲಿ ತಾವು ವ್ಯಾಕ್ಸಿನ್ ಅದರ ಒಂದು ಇತಿಹಾಸ ಆ್ಯಂಡ್ ಆ ಒಂದು ರೋಗದ ಕುರಿತು ತಿಳಿಸಿದ್ರಿ. ಈಗ ಇನ್ನೊಂದು ಸ್ವಲ್ಪ ಇದರಲ್ಲಿ ಡೀಪ್ ಡೈವ್ ಮಾಡೋಣ. ಹರ್ಡ್ ಇಮ್ಯುನಿಟಿ ಅಂದರೆ ಏನು, ಅದರ ಬಗ್ಗೆ ಸ್ವಲ್ಪ. ಈ ಹರ್ಡ್ ಇಮ್ಯುನಿಟಿ ಅಂದರೆ ಒಂದು ಕಮ್ಯುನಿಟಿನಲ್ಲಿ ಎಲ್ಲರಿಗೂ ವ್ಯಾಕ್ಸಿನ್ ಕೊಡೋದು ಜರುರತ್ತಿರೋಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 100 ಪೇಷಂಟ್ಸ್, ನಿಮ್ಮ 100 ಮಕ್ಕಳಿದ್ರೆ, ಪೋಲಿಯೋ ಬಗ್ಗೆ ಹೇಳ್ತೀನಿ ನಾನು, 100 ಮಕ್ಕಳಿದ್ರೆ ಇಫ್ ಯು ವ್ಯಾಕ್ಸಿನೇಟ್ ಒಂದು 60 ಮಕ್ಕಳಿಗೆ ವ್ಯಾಕ್ಸಿನೇಟ್ ಮಾಡಿದ್ರು, ದೇ ಫಾರ್ಮ್ ಅ ವಾಲ್ ಬಿಟ್ವೀನ್ ದ ಇನ್ಫೆಕ್ಷನ್ ಆ್ಯಂಡ್ ದ ಪೀಪಲ್. ಅಂದರೆ ಈಗ ನನ್ನ ಕಡೆಯಿಂದ ಬೇರೆಯವರಿಗೆ ಅದ ರೋಗವನ್ನು ಹರಡಬೇಕಂದ್ರೆ ನನ್ನಿಂದ ಕಾಂಟ್ಯಾಕ್ಟ್ ಆಗಿ ಅವ್ರ ಕಡೆ ಹೋಗಬೇಕು, ಮತ್ತು ಅವರಿಂದ ಕಾಂಟ್ಯಾಕ್ಟ್ ಆಗಿ ಬೇರೆಯವ್ರ ಕಡೆ ಹೋಗಬೇಕು. ಸೊ ಇಫ್ ಐ ವಾಂಟ್ ಟು ಬ್ರೇಕ್ ದಿಸ್ ಸೈಕಲ್, ಮಧ್ಯೆ ವಿ ಹ್ಯಾವ್ ಟು ಕ್ರಿಯೇಟ್ ಅ ವಾಲ್ ಆಫ್ ಇಮ್ಯುನಿಟಿ ಸೊ ದ್ಯಾಟ್ ದಿಸ್ ಸೈಕಲ್ ಈಸ್ ಬ್ರೋಕನ್ ಸಮ್ವೇರ್. ಸೊ ಇನ್ ಆರ್ ಕೇಸ್, ಫಾರ್ ಎಕ್ಸಾಂಪಲ್, ಯು ಆರ್ ದೇರ್, ಐ ಆಮ್ ದೇರ್, and Manisha is here. Now Manisha is vaccinated. So if I am infected and if I give it directly, if I am exposed to you, you will directly have the infection. Now I create people around you. Andre ನಿಮ್ಮ ಎದುರಿಗೆ I give vaccination to around 10 people. Okay, there are 100 people. 10 people I give vaccination who come to contact with you every day. So if I come in contact with Manisha is already vaccinated. She will not infect you because she already has an immunity. So there is a herd of people. Andre ಅಷ್ಟ್ ನಾವು ನಿಮ್ಮ ಅಕ್ಕಪಕ್ಕ ಇಷ್ಟು ಇದು ಜಮಾ ಮಾಡಿದ್ದೀವಿ, ನನ್ನ ಕಡೆಯಿಂದ ನಿಮಗೆ ಅದು ಇನ್ಫೆಕ್ಷನ್ ಬರಂಗಿಲ್ಲ. ಯಾಕಂದರೆ ನಮ್ಮ ಮಧ್ಯೆ ಏನೇನು ಇದ್ದಿದ್ದಾವಲ್ಲ, ಸ್ಪ್ರೆಡ್ ಮಾಡುವ ಜನರು ಇದ್ದಾರೆ, ಅವ್ರಿಗೆ ನಾವು ಅಲ್ಲೇ ಸೈಕಲ್ ಬ್ರೇಕ್ ಮಾಡಿದ್ದೀವಿ. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ಹರ್ಡ್ ಇಮ್ಯುನಿಟಿ. ಸೊ ಇವನ್ ಇಫ್ ಐ ಗೋ ಟು ಪಲ್ಸ್ ಪೋಲಿಯೋ ಕೊಡುವಾಗ ನಾವು ಯಾಕೆ ಇಷ್ಟೆಲ್ಲ ಇದು ಮಾಡ್ತೀವಿ ಅಂದರೆ, 100 ಪೇಷಂಟ್ಸಲ್ಲಿ ಇವನ್ ಇಫ್ ವಿ ಗಿವ್ 80 ಪೇಷಂಟ್ಸಿಗೆ ನಾವು ಲಸಿಕೆ ಕೊಟ್ಟರೆ, ದೋಸ್ ಅದರ್ 20 ಪೇಷಂಟ್ಸ್ ಆರ್ ಪ್ರೊಟೆಕ್ಟೆಡ್ ಬಿಕಾಸ್ ದಿಸ್ ವಾಲ್ ಇಸ್ ದೇರ್ ಬಿಟ್ವೀನ್ the infected patient and the 20 people who are not vaccinated. Perfect. So that is herd immunity. ಭಾಳ ಉತ್ತಮವಾಗಿ ಆ್ಯಂಡ್ ಸಹಜವಾದ ಒಂದು ಎಕ್ಸಾಂಪಲ್ ಮುಖಾಂತರ ತಾವು ತಿಳಿಸಿದ್ರಿ. ಈಗ ಲಸಿಕೆ ಇದನ್ನು ತಯಾರಿಸೋ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ತಿಳಿಸಿ. ಏಕೆಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ಈ ಒಂದು ವಿಷಯದ ಕುರಿತು ತಯಾರಿಕೆ ಮಾಡುವಾಗ ಗೊತ್ತಾಯಿತು ಇದರಲ್ಲಿ ಬಹಳ ಕಷ್ಟ ಇರುತ್ತೆ, ಬಹಳ ಒಂದು ರಿಸರ್ಚ್ ಎಲ್ಲ ಹೋಗುತ್ತೆ. ವೈದ್ಯರಾದ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ರಿಸರ್ಚ್ ಇಸ್ ಅ ಲಾಂಗ್ ಪ್ರೊಸೆಸ್, ಅದು ಇರುತ್ತೆ. ಆದರೆ ಈ ಕೋವಿಡ್ ಆದಾಗಿಂದ ದ ಪ್ರೊಸೆಸ್ ಹ್ಯಾಸ್ ಬಿನ್ ಶಾರ್ಟನ್ ಟು ಅ ವೆರಿ ಲಾರ್ಜ್ ಎಕ್ಸ್ಟೆಂಟ್. ಆಮೇಲೆ ನಾವು ಮೊದಲು ಏನು ವ್ಯಾಕ್ಸಿನ್ ತಯಾರು ಮಾಡ್ತಿದ್ದೀವಿ ಅದು ಇಟ್ ವಾಸ್ ಲೈವ್ ಅಟ್ಯುನ್ಯೂಯೇಟೆಡ್ ವ್ಯಾಕ್ಸಿನ್ ಆರ್ ಲೈವ್ ವ್ಯಾಕ್ಸಿನ್. ಅಂದರೆ ಜೀವಂತ ಇದ್ದಿದ್ದ ಆರ್ಗ್ಯಾನಿಸಮ್ಸ್ನ ನಾವು ಸ್ವಲ್ಪ ವೀಕ್ ಮಾಡಿ ಬಾಡಿನಲ್ಲಿ ಹಾಕ್ತಿದ್ದೀವಿ. ಇಲ್ಲಾಂದರೆ ಅದನ್ನು ಕಿಲ್ ಮಾಡಿ, ಅದು ಒಂದು ಆ್ಯಂಟಿಜನ್, ಸಪೋಸ್ ಒಂದು ಸೆಲ್ ವಾಲ್ ಇರುತ್ತೆ, ಅದ್ರದ್ದು ಒಂದು ಫ್ರ್ಯಾಗ್ಮೆಂಟ್ ತೊಗೊಂಡು ಅದನ್ನು ವ್ಯಾಕ್ಸಿನ್ ಅಂತ ಉಪಯೋಗಿಸಿದ್ದೀವಿ. ಸೊ ಇಟ್ ಜನರೇಟ್ಸ್ ಇಮ್ಯುನಿಟಿ. ಈಗ ಇದರಲ್ಲಿ ನಾವು ಭಾಳಷ್ಟು ವಿ ಹ್ಯಾವ್ ಗಾನ್ ಟು ದ ನೆಕ್ಸ್ಟ್ ಜನರೇಷನ್. ಸೊ ವಿ ಹ್ಯಾವ್ ಸಮಥಿಂಗ್ ಪಾಲಿಸೈಕ್ರೈಡ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ, ಓಕೆ, ಕಾಂಜುಗೇಟ್ ವ್ಯಾಕ್ಸಿನ್ ಅಂತ ನಾವು ಹೇಳ್ತೀವಿ, RNA ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಅದೇ ದೀಸ್ ಆರ್ ನ್ಯೂವರ್ ಸ್ಪೆಷಲೈಸ್ಡ್ ವ್ಯಾಕ್ಸಿನ್ ಇರುತ್ತೆ. ಈ ವ್ಯಾಕ್ಸಿನ್ ತಯಾರು ಮಾಡೋ ಪ್ರಕ್ರಿಯೆ ಏನಿರುತ್ತೆ ಅಂದರೆ, ವಿ ಸ್ಟಾರ್ಟ್ ವಿತ್ ಆ್ಯನಿಮಲ್ ಮಾಡೆಲ್ಸ್. ಅದ್ರ ಬಗ್ಗೆ ಡೀಟೇಲ್ ಆಗಿ ತಮ್ಮ ಕಡೆಯಿಂದ ಮಾಹಿತಿ ಪಡ್ಕೊಳ್ಳೋಣ. ಕರೆ ಒಂದು ಬರ್ತಾ ಇದೆ. हॅलो हॅलो, नमस्कार. हां नमस्कार मॅडम, आपलं नाव? सविता किल्लेकर, मी बेळगावून बोलते. हां मॅडम, आपला प्रश्न विचारा. हा, आता ज्या वॅक्सिन उपलब्ध आहेत त्याच्यात कॅन्सर बद्दल पण आहेत काय? खूप चांगला आणि त्याची प्रश्न. एज लिमिट काय आहे? नाही, खूप चांगला प्रश्न विचारला मॅडम तुम्ही. आत्ता भारतामध्येच तयार झालेली वॅक्सिन म्हणजे HPV वॅक्सिन आहे, ह्युमन पॅपिलोमा वॅक्सिन. आता तुम्हाला जर सांगायचं तर गर्भाशयाचे जे कॅन्सर होतात ना, त्याला आपण सर्वायकल कॅन्सर म्हणतो. गर्भाशय कॅन्सरच्या विरुद्ध ही लस आपण देतोय. ही लस मुलींना आणि मुलांना दोघांनाही दिली जाते, कारण HPV व्हायरस जो असतोय त्या व्हायरसमुळे कॅन्सर होतोय. आणि ही लस साधारणपणे रिप्रोडक्टिव्ह एज, म्हणजे ज्यांना आपण आता लग्नाच्या वयाला आलेल्या मुली असतील तेव्हा आपण पाळी सुरू झाली की त्या वयापासनं पाळी थांबेपर्यंत ह्या वयांमध्ये दिलेली बरी. सगळ्यात चांगलं वय द्यायचं म्हणजे साधारणपणे 15 ते 25 हे जे वय आहे ह्याच्यात ही लस दिलेली फार बरी. म्हणजे पुढे लस द्यायची का? हो, ती HPV वॅक्सिनची लस तुम्ही ह्या मुलींना आणि मुलांना दिलं पाहिजे, म्हणजे त्यांना जेणेकरून त्यांना हेपटायटिस B
हे सॉरी ह्युमन पॅपिलोमा व्हायरस होणार नाही आणि तो व्हायरस झाला नाही तर त्यांना गर्भाशयाचा कॅन्सर होणार नाही. तर ही कॅन्सर विरोधाची ही पहिली लस आहे आणि ती भारतामध्ये निर्माण झालेली आहे. ह्याच्या व्यतिरिक्त आणखी भरपूर आता लसी येणार आहेत ज्या इन्फेक्टिव्ह आजारांमुळे कॅन्सर जे प्रोटेक्ट होते तशा लसीज आणि पण येणार आहे. कारण आता जर तुमच्याकडे कुठली मुलगी असेल शाळेला जाणारी किंवा हे असेल किंवा मुलगा असेल तर त्यांना तुम्ही आवर्जून HPV व्हॅक्सिन द्या. म्हणजे मुलांना आणि मुलींना दोघांनाही दिलं पाहिजे. दोघांनाही दिलं पाहिजे. हो. आणि त्याचा दुरुपयोग काय होणार नाही ना दुष्परिणाम? नाही, आतापर्यंत जे आम्ही दिलेले आहेत व्हॅक्सिन आमच्या केली संस्थेमध्ये पण दिलेले आहेत, आम्ही शाळेमध्ये जाऊन पण देतो. त्याच्यामध्ये आतापर्यंत मी माझ्या स्वतःच्या मुलीला सुद्धा दिलेलं आहे ती व्हॅक्सिन. एखाद दिवस ताप वगैरे येऊ शकतोय, खरं काही मोठे इफेक्ट होत नाहीत त्यांनी. हो, धन्यवाद सर. ओके, खूप छान माहिती दिली. थँक्यू. थँक्यू सो मच कॉल केल्याबद्दल. आणि असेच तुमच्या मनामध्ये काही प्रश्न असतील, काही शंका असतील तर तुम्ही डायरेक्ट सरांशी बोलू शकता. नंबर आहे 9019904904. ಅನಿಮಲ್ ಟ್ರಯಲ್ಸ್ ಅಲ್ಲಿಂದ ಲಸಿಕೆ. ಸೊ ನಾವು ಮೊದಲೇ ಯಾವಾಗ ಹಿಂಗೆ ಮಾಡ್ತಿದ್ರಿ ಅಂದರೆ ವಿ ಸ್ಟಾರ್ಟೆಡ್ ವಿತ್ ಅನಿಮಲ್ ಟ್ರಯಲ್ಸ್. ಯಾಕಂದರೆ ಹ್ಯೂಮನ್ಸ್ ಮೇಲೆ ಡೈರೆಕ್ಟ್ಲಿ ವಿ ಕೆನಾಟ್ ಟ್ರೈ ಎನಿ ಆಫ್ ದೀಸ್ ವ್ಯಾಕ್ಸಿನ್ ಟ್ರೈ ಮಾಡೋಕ್ಕೆ ಬರೋದಿಲ್ಲ. ಸೊ ಇಟ್ ಸ್ಟಾರ್ಟೆಡ್ ವಿತ್ ಅನಿಮಲ್ ಟ್ರಯಲ್ಸ್. ಅದರಲ್ಲಿ ವಾಟ್ ವಿ ಯೂಶ್ವಲಿ ಡೂ ಇಸ್ ವಿ ಕ್ಯಾಲ್ಕುಲೇಟ್ ದ ಡೋಸ್, ಅಂದರೆ ಎಷ್ಟು ಡೋಸ್ ಕೊಡಬೇಕಾಗುತ್ತೆ, ಯಾವ ಸ್ಪೀಸೀಸ್ ಅಂದರೆ ವೈರಸ್ ಒಂದ್ಸಲ ಇಫ್ ಇಟ್ ಈಸ್ ಸೇ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಆರ್ ಹೊಸ ಎಕ್ಸಾಂಪಲ್ ತಗೊಂಡು ನ್ಯೂಮೋಕಾಕಲ್ ವ್ಯಾಕ್ಸಿನ್, ಇಲ್ಲಾಂದರೆ UK ಈಗ ಮೆನಿಂಗೋಕಾಕಸ್ ಇನ್ಫೆಕ್ಷನ್ ನಡೀತಾ ಇದೆ. ಸೊ ವಿ ಐಸೋಲೇಟ್ ದ ಸ್ಟ್ರೇನ್ಸ್, ಯಾವ ಸ್ಟ್ರೇನಿಂದ ಇನ್ಫೆಕ್ಷನ್ ಆಗುತ್ತೆ ಆ ಸ್ಟ್ರೇನ್ಸಿಗೆ ಅಲ್ಲಿ ನಾವು ರಿಸರ್ಚ್ ಮಾಡ್ತೀವಿ. ಸೊ ಆನಿಮಲ್ ಎಕ್ಸ್ಪೋಜರ್ನಲ್ಲಿ ಲಿಥಾಲಿಟಿ ಅದೆಲ್ಲ ಆದ ನಂತರ ವಿ ಸ್ಟಾರ್ಟ್ ವಿತ್ ಫೇಸ್ 1 ಟ್ರಯಲ್. ಓಕೆ, ಫೇಸ್ 1 ಟ್ರಯಲ್ನಲ್ಲಿ ನಾವು ಅಡ್ವರ್ಸ್ ಇಫೆಕ್ಟ್ಸ್, ಡೋಸೇಜ್ ಇದನ್ನು ನಾವು ಹ್ಯೂಮನ್ಸ್ನಲ್ಲಿ ನೋಡ್ತೀವಿ. ಅದಾದ ನಂತರ ಫೇಸ್ 2 ಟ್ರಯಲ್ಸ್ ವೇರ್ ವಿ ಸಿ ದ ಆ್ಯಂಟಿಜೆನಿಸಿಟಿ ಆ್ಯಂಡ್ ವಿ ಸಿ ದ ಅಡ್ವರ್ಸ್ ಇಫೆಕ್ಟ್ಸ್ ಆಫ್ ದೆನ್. ಇದಾದ ನಂತರ ಫೇಸ್ 3 ಟ್ರಯಲ್ಸ್ ಅಂದರೆ ಮಾಸ್ ಟ್ರಯಲ್ಸ್ ಆಗುತ್ತೆ. ಸೊ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಯಲ್ಸ್. ಇದರಲ್ಲಿ ಯಾವ ಥರ ವ್ಯಾಕ್ಸಿನ್ ಇರುತ್ತೆ ಅಂದರೆ ಒನ್ ಈಸ್ ಅ ಲೈವ್ ವ್ಯಾಕ್ಸಿನ್, ಅಂದರೆ ನಾವು ಲೈವ್ ಅಟ್ಯುನೇಟೆಡ್ ಅಂದರೆ ಅದೇ ಸ್ಪೀಸೀಸ್ ಇಲ್ಲಾಂದರೆ ರಿಲೇಟೆಡ್ ಸ್ಪೀಸೀಸನ್ನು ನಾವು ಬಹಳಷ್ಟು ಅದರದ್ದು ಪವರ್ ಕಡಿಮೆ ಮಾಡಿ ಅದನ್ನು ನಿಷ್ಕ್ರಿಯ ಮಾಡ್ತೀವಿ ಮತ್ತು ಅದನ್ನು ನಾವು ಕೊಡ್ತೀವಿ. ಅದು ಆ್ಯಂಟಿಜನ್ ಇದ್ದಿದ್ದ ಆ್ಯಂಟಿಜನ್ ರೀಡ್ ಮಾಡಿ ನಮ್ಮ ಪ್ರತಿಕಾರ ಶಕ್ತಿ ಒಂದು ಇಮ್ಯುನಿಟಿ ಜನ್ರೇಟ್ ಮಾಡುತ್ತೆ. ಎರಡನೇದು ವಿ ಆ್ಯಡ್ ಅ ಅಡ್ಜುವಂಟ್, ಅಂದರೆ ಒಂದು ಸ್ಮಾಲ್ ಆ್ಯಂಟಿಜೆಂಟಿಗೆ ಆ್ಯಂಟಿಬಾಡಿ ಸ್ಟಿಮ್ಯುಲೇಟ್ ಮಾಡೋ ಸಲುವಾಗಿ ನಾವು ಒಂದು ಸಹಾಯಕಾರಿ ಮಾಲಿಕ್ಯೂಲ್ ಆ್ಯಡ್ ಮಾಡ್ತೀವಿ. ಸೊ ದ್ಯಾಟ್ ಈಸ್ ನೋನ್ ಆಸ್ ಅ antigen. It's known as a adjuvant. So these are known as adjuvant vaccines. So there are newer vaccines known as polysaccharide vaccines. Polysaccharide ಅಂದರೆ ನಾವು ಒಂದು ಗ್ಲೂಕೋಸ್ ಇದು ಆ್ಯಡ್ ಮಾಡಿ ಅದನ್ನು ಇನ್ನಷ್ಟು ಪೋಟೆಂಟ್ ಮಾಡ್ತೀವಿ. ದೆನ್ ದೇರ್ ಆರ್ RNA ವ್ಯಾಕ್ಸಿನ್ಸ್. RNA ಅಂದರೆ ನಮ್ಮಲ್ಲಿ ಜಿನೆಟಿಕ್ ಮಾಹಿತಿ ಏನಿರುತ್ತೆ ಅಲ್ಲ, ಪ್ರೋಟೀನ್ ಜನ್ರೇಷನ್ ಮಾಹಿತಿ, ಅದು ಇಟ್ ಈಸ್ ಕೋಡೆಡ್ ಇನ್ RNAs ಆರ್ and this thing is coded as DNA. Yes, sir. Okay, so RNA can be used as a molecule for generation of antibodies, so that is known as RNA vaccine. There are nuclear vaccines also that are there. So idu bere tarada vaccines anna ನಾವು ರೆಡಿ ಮಾಡತ್ತೀವಿ. ಸೊ all of them goes through all these trials. ಈಗ ನಮ್ಮ ಭಾಳಷ್ಟು ಮಂದಿ ಕೇಳ್ತಾರೆ ಇದು ಅಡ್ವರ್ಸ್ ಎಫೆಕ್ಟ್ಸ್ ಆಗಬಹುದು, ಇದಾಗಬಹುದು. ಸೊ ನಾವು ಹೇಳ್ತೀವಿ ಯಾಕಂದರೆ ಇಟ್ ಹ್ಯಾಸ್ ಬಿನ್ ಟ್ರೈಡ್ ಇನ್ ಅ ಲಾಟ್ ಆಫ್ ಟ್ರಯಲ್ಸ್. ಸೊ ಅಡ್ವರ್ಸ್ ಇಫೆಕ್ಟ್ ಆಗೋ ಸಂಭವ ಕಡಿಮೆ ಇರುತ್ತೆ. ಆದರೆ ಎವ್ರಿ ಪರ್ಸನ್ ಈಸ್ ಅಗೇನ್ ಡಿಫ್ರೆಂಟ್ ಆಫ್ ಕೋರ್ಸ್. ಸೊ ಅಡ್ವರ್ಸ್ ಇಫೆಕ್ಟ್ಸ್ ಕ್ಯಾನ್ ಹ್ಯಾಪನ್, ಬಟ್ ದೀಸ್ ಟ್ರಯಲ್ಸ್ ಇನ್ಶೋರ್ ದಟ್ ದೇರ್ ಇಸ್ ಅ background behind it and it happens. Fantastic. After COVID we have got newer models. ಈಗ AI ಬಂದ ಕೂಡಲೇ we are going to have algorithms which will test which is the best molecule and which is the best vaccine that can be generated. That can be done with AI also. ಖಂಡಿತ ಇದ್ರ ಬಗ್ಗೆ ಮಾತನಾಡೋಣ ಸರ್. ಕರೆ ಒಂದು ಬರ್ತಾ ಇದೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಅಣ್ಣ. ನಮಸ್ಕಾರ. ಎಸ್, ಗಜಾನನ್ ಅವರೇ, ಪ್ರಶ್ನೆಯನ್ನ ಕೇಳಿ, ವೈದ್ಯರೊಂದಿಗೆ ಮಾತನಾಡಿ. ಎಸ್, ಕೇಳಿ, ಪ್ರಶ್ನೆ ಕೇಳಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ರೀ. ಇದನ್ನ ಕೋವಿಡ್ ಲಸಿಕೆ ತಗೊಂಡವ್ರಲ್ಲ, ಅವಾಗಿಂದ ಮೈಕೈ ನೋವು ಅದು ಹಿಂಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತದ ಅಂತಾರ, ಅದು ಖರೇನೋ ಹೆಂಗೇನಂತ ಹೇಳ್ಬೇಕಾಯ್ತು. ನಾವೇನು ವ್ಯಾಕ್ಸಿನ್ ಅಂತ ಹೇಳತ್ತೀವಲ್ಲ, ಅಂದರೆ ಸ್ಟ್ರೋಕ್ ಆಗೋ ಸಂಭವ ಇರೋದು, ಇಲ್ಲಾಂದರೆ ಸ್ವಲ್ಪ ಪ್ಯಾರಲಿಸಿಸ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಆ ಲಸಿಕೆ ಏನು ನಾವು ನೋಡತ್ತೀವಿ ಅದು RNA ಲಸಿಕೆ ಇದೆ. ಅದು ಮಾಡರ್ನಾ ಮತ್ತು ಫೈಸರ್ ಅವರು ರೆಡಿ ಮಾಡಿದ್ದ ಲಸಿಕೆ ಇದೆ. ಅದು ನಮ್ಮಲ್ಲಿ ನಾವು ಕೊಟ್ಟಿಲ್ಲ.
ಭಾರತ ದೇಶ ಒಳಗೆ ಅದ್ರ ಲಸಿಕೆ ನಾವು ಕೊಟ್ಟಿಲ್ಲ. ನಾವು ಇಲ್ಲಿ ಕೊಟ್ಟಿದ್ದ ವ್ಯಾಕ್ಸಿನ್ ಯಾವುದಂದ್ರೆ ಕೋವೋವ್ಯಾಕ್ಸ್ ಮತ್ತು ಕೋವಿಶೀಲ್ಡ್. ಇದರಲ್ಲಿ ಸೈಡ್ ಇಫೆಕ್ಟ್ಸ್ ಆಗೋದು ಬಹಳಷ್ಟು ಕಡಿಮೆ ನಾವು ನೋಡಿದ್ದೀವಿ, ನಂಬರ್ಸ್ ಬಹಳಷ್ಟು ಕಡಿಮೆ ನೋಡಿದ್ದೀವಿ. ಆದರೆ ಪ್ರತಿಯೊಂದು ಮನುಷ್ಯನಲ್ಲಿ ಬೇರೆ ಬೇರೆ ಥರದ್ದು ರಿಯಾಕ್ಷನ್ಸ್ ಆಗಬಹುದು. ನಾವು ರಿಸರ್ಚ್ ಮಾಡಿದಾಗ ನಮ್ಗೆ ಕಂಡು ಬಂದಿದ್ದೆ ಅಂದರೆ ಅಡ್ವರ್ಸ್ ಇಫೆಕ್ಟ್ಸ್ ಡೆಫಿನೆಟ್ಲಿ ವ್ಯಾಕ್ಸಿನಿಂದ ಆಗಬಹುದು. ಆದರೆ ಅದು ಆಗೋ ಸಂಭವ 1 in a million, ಅಂದರೆ 1 ದಶಲಕ್ಷನಲ್ಲಿ 1 ಆಗುವಷ್ಟೇ ಸಂಭವ ಇರುತ್ತೆ. ಸೊ ದ್ಯಾಟ್ ಈಸ್ ಭಾಳ ಕಡಿಮೆ ಇದೆ. ನಿಮ್ಮಲ್ಲಿ ಭಾಳಷ್ಟು ಮತ್ತು ಭಾಳಷ್ಟು ಡಿಫಿಷಿಯನ್ಸೀಸ್ ಇರುತ್ತೆ, ಅಂದರೆ B12 ಡೆಫಿಷಿಯನ್ಸಿ ಇರುತ್ತೆ, ಮ್ಯಾಗ್ನೀಷಿಯಮ್ ಡೆಫಿಷಿಯನ್ಸೀಸ್ ಇರುತ್ತೆ. ಅವು ಎಲ್ಲ ನೀವು ಟೆಸ್ಟ್ ಮಾಡಬೇಕು ಡಾಕ್ಟರ್ ಕಡೆ ಹೋಗಿ. ಯಾಕಂದರೆ ಇವೆಲ್ಲ ಡಿಫಿಷಿಯನ್ಸಿ ಇದ್ರೇನು ನಮ್ಗೆ ಭಾಳಷ್ಟು ಅಶಕ್ತಪಣ ಆಗೋದು. ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ದರೆ ಅಶಕ್ತಪಣ, ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದರೆ ಅಶಕ್ತಪಣ ಆಗ್ತೈತಿ. ನೀವು ಸ್ವಲ್ಪ ಅದನ್ನು ಚೆಕ್ ಮಾಡಿ, ಅದರಲ್ಲಿ ಏನು ಸಿಕ್ಕಿಲ್ಲ ಅಂದರೆ ನೀವು ಇದನ್ನು ಇದು ಮಾಡಬಹುದು. ಸರ್ ಇನ್ನೊಂದು ಪ್ರಶ್ನೆ ರೀ. ಓಕೆ, ಹಲೋ ಸರ್. ಕೇಳಿ. ಅಂದ್ರೆ ಈಗ ಕ್ಯಾನ್ಸರ್ ಬಗ್ಗೆ ಲಸಿಕೆ ಇರಲ್ಲ, ಅದನ್ನ ಎಷ್ಟು ಡೋಸ್ ಕೊಡಬಹುದ್ರಿ, ಹೆಂಗೇನಂತ? ಈಗ ಸದ್ಯಗೆ HPV ಅಂತ ಇದೆ ರೀ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ವ್ಯಾಕ್ಸಿನ್ ಬರುತ್ತೆ. ಅದರದ್ದು 2 ಲಸಿಕೆಗಳನ್ನು ತಗೋಬೇಕಾಗುತ್ತೆ. ಓಕೆ, 2 ಲಸಿಕೆ ಅಂದ್ರೆ ಎಷ್ಟ ಅಂತರದಲ್ಲಿ ಹೆಂಗೆ? ಅಂತರ ಬೇರೆ ಬೇರೆ ಇದ್ರಾಗ ಬೇರೆ ಕೊಟ್ಟಾರ, ಬಟ್ ಮೋಸ್ಟ್ಲಿ 1 ವರ್ಷದ ಅಂತರ ಇದೆ. ಓಕೆ ಸರ್, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದ ಗಜಾನನ್ ಅವರೇ. ಸ್ನೇಹಿತರೆ, ತಾವು ಕೂಡ ಭಾಗವಹಿಸಿ. ದಿಸ್ ಇಸ್ KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಲಸಿಕೆಗಳ ಮಹತ್ವ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಪ್ರೊಫೆಸರ್ JNMC ಜನರಲ್ ಮೆಡಿಸಿನ್ ನಿರ್ದೇಶಕರು, ಕ್ಲಿನಿಕಲ್ ಸೇವೆಗಳು, KLE ಡಾಕ್ಟರ್ ಪ್ರಭಾಕರ್ ಕೊರೆ, ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ಮಾಧವ್ ಪ್ರಭು ಅವರು. ಹಾಟ್ಲೈನ್ ಸಂಖ್ಯೆ 9019-904-904 ಈ ನಂಬರ್ ಮೇಲೆ ಕರೆ ಮಾಡಿ ಪ್ರಶ್ನೆ ಕೇಳಿ ಭಾಗವಹಿಸಿ. ವಿಷಯ ಮತ್ತೊಮ್ಮೆ ಲಸಿಕೆಗಳ ಮಹತ್ವ ಕುರಿತು, ವ್ಯಾಕ್ಸಿನೇಷನ್